ನಿಮಿಷ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ತುಮಕೂರು ಜಿಲ್ಲೆ ಸಿರಾ ತಾಲೂಕಲ್ಲಿ ಬಂದಿದ್ದೀನಿ. ಇಲ್ಲಿ ನಮ್ಮ ಒಟ್ಟಿಗೆ ಪ್ರಾಂಶುಪಾಲರಾಗಿ ಇರ್ತಕ್ಕಂಥ ನಂದಿ ಸರ್ ಇದ್ದಾರೆ. ಅವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರು ಸಾಹಿತ್ಯ, ಕೃಷಿ, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂಥವರು ಒಂದು ಕೃಷಿಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಿದ್ದಾರೆ. ಅದು ನಾನು ಹೇಳೋಕ್ಕಿಂತಲ್ಲ ಅವರಿಂದ ಕಾರಣ. ಇವರ ಜಮೀನಲ್ಲಿ ನಾನು ಮೊದಲು ಒಂದು ಇನ್ನು ಅನ್ಡೆವಲಪ್ಡ್ ಅಂದರೆ ಮಳೆಯಾಶ್ರಿತ ಕೃಷಿ ಆಗಿತ್ತು. ಈ ಜಾಗವನ್ನು ತೊಗೊಂಡಿದ್ರು. ಅವಾಗ ನನ್ನ ಕರ್ಕೊಂಡು ಬಂದಾಗ ಸರ್ ಒಂದು ಒಳ್ಳೆ ಕ್ಯಾಚ್ಮೆಂಟ್ ಇದೆ, ಸಾಕಷ್ಟು ನೀರು ಬರುವಂಥ ಜಾಗ, ಇದನ್ನ ತಗೊಳ್ಳಿ ಅಂತ ಒಂದು ಮಾತು ಅಶ್ಯೂರ್ ಮಾಡೋಗಿದೆ. ನಾನು ಬಂದು ಆಲ್ಮೋಸ್ಟ್ 2.5 ವರ್ಷ ಆಯಿತು. ಇದೇ ದಾರಿಯಲ್ಲಿ ನಾನು ಇವತ್ತು ಪ್ರಯಾಣ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ನಂದಿ ಸರ್ ತೋಟ ಇಲ್ಲಿ ಇರಬೇಕು ಅಂತಂದೇಳಿ ಹುಡುಕ್ತಾ ಇದ್ದೀನಿ. ಬಟ್ ಇದೆಲ್ಲ ದೊಡ್ಡ ಗಿಡಗಳು. ನಾನು ಮೋಸ್ಟ್ಲಿ ಈ ಜಾಗ ಇವ್ರದಲ್ಲ ಅಂತ ಆ್ಯಕ್ಚುಲಿ ಆಮೇಲೆ ಇವ್ರು ಲೊಕೇಶನ್ ಕಳಿಸಿದ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ಇವ್ರು ಆಲ್ರೆಡಿ 2.5 ವರ್ಷಕ್ಕೆ ಸುಮಾರು 5 ಅಡಿ ಹತ್ತಿರದ ಅಡಿಕೆ ಗಿಡಗಳು ನೋಡ್ತಾ ಇದ್ದೀನಿ. ಸುಮಾರು 10ಕ್ಕೂ ಹೆಚ್ಚು ಹೊಂಬಾಳಿಗಳು ಶೃಂಗಾರ ಬಂದಿರತಕ್ಕಂಥ ನೋಡ್ತಾ ಇದ್ದೀನಿ. ಇದು ಹೇಗೆ ಸಾಧ್ಯ ಅನ್ನೋದು, ಅದು ಸಿರಾ ತಾಲೂಕಲ್ಲಿ ಬಿಸಿಲಿನ ನಾಡಲ್ಲಿ ಇಂಥ ಒಂದು ಕೃಷಿಯಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ನಂದಿ ಸರ್ ಇದ್ದಾರೆ. ನಾನು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಅವರಿಂದಲೇ ಹೆಚ್ಚಿನ ಮಾಹಿತಿ ತರೋಣ. ಸರ್ ನಮಸ್ಕಾರ. ನಿಮಗೆ ಮೊದಲನೇದಾಗಿ ಕೃಷಿಯಲ್ಲಿ ಅಭಿನಂದನೆಗಳು. ತಮಗೂ ನಮಸ್ಕಾರ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ವೀಕ್ಷಕರಿಗೆ. ಸರ್ ನನ್ನ ಹೆಸರು ನಂದೀಶ್ವರ ಅಂತೇಳಿ ಸರ್. ಅದು ನಾನು ಪ್ರಾಂಶುಪಾಲರಾಗಿದ್ದೀನಿ, ಸಾಹಿತ್ಯ ಲೇಖಕನಾಗಿ ಕೃಷಿ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನನಗೆ ಈ ದೇವರಾಜ್ ರೆಡ್ಡಿ ಅವರಿಂದ ಈ ಒಂದು ಕೃಷಿಗೆ ನಾನು ಬರೋಂಗೆ ಪ್ರೇರಣೆ ಆಯಿತು. ನನಗೆ ಈ ಜಮೀನು ಮಾಡ್ತಾರೆ ಅಂತ ಹೇಳಿದರು. ಒಂದು ಸಾರಿ ಸರ್ನ ಕರ್ಕೊಬಂದು ತೋರಿಸಿದೆ. ಬೇರೆಯವರೆಲ್ಲ ಇದು ತೆಗ್ದಾಗಿದೆ, ಇದು ಜಮೀನು ಏನಕ್ಕೂ ಬರೋದಿಲ್ಲ, ನೀರು ಹರಿತಾ ಇದೆ ಅಂದರು. ನನಗೆ ಇವ್ರನ್ನ ಕರ್ಕೊಬಂದು ಹೇಳಿದಾಗ ಈ ಸುತ್ತಮುತ್ತ ಈ ಥರ ನೀರು ಹರಿಯತಕ್ಕಂಥ ಜಾಗ ಸಿಗೋದಿಲ್ಲ, ತಗೊಳ್ಳಿ, ಬೇಕಾದ್ರೆ ನನಗೂ ಒಂದು 2 ಎಕರೆ ಕೊಡಿಸಿ ಇಲ್ಲಿಲ್ಲ ಅಂದ್ರು ಅಂತ ಹೇಳಿದರು. ಅವರ ಪ್ರೇರಣೆಯಿಂದ ಇದು ಜಮೀನು ತಗೊಂಡಾದ್ಮೇಲೆ ಇದು ಏನಪ್ಪ ಎಲ್ಲ ಏನು ಮಾಡ್ತೀಯ, ತಗೊಂಡು ಯಾರಿಗಾನ ತೋರಿಸಿದ್ರು ಎಲ್ಲರೂ ಜಮೀನು ಬೈಯರು. ಇದೆಲ್ಲ ಬರೀ ಜೋಗಿತ್ತು, ಹೊಂಗೆ ಗಿಡ ಇತ್ತು, 1-2 ಗುಂಡಿಗಳು ತೆಗ್ಸಿದ್ರು. ಆಗ ನನಗೇನು ಅನ್ನಿಸ್ತಿರ್ಲಿಲ್ಲ. ನಾನು ಏನು ಮಾಡೋಣ ಅಂತ ಭಾಳ ಯೋಚನೆ ಮಾಡಿದಾಗ ಕೊನೆಗೆ ನಾನು ಒಂದಿಷ್ಟು ಅಡಿಕೆ ಗಿಡ ಇಡೋಣ, ಮತ್ತು ಅದರ ಪೂರಕವಾದಂಥ ಸುತ್ತಮುತ್ತ ಎಲ್ಲ ಗಿಡನೂ ಬೆಳೆಸೋಣ ಅಂತೇಳಿ ನಾನು ಅಡಿಕೆ ಗಿಡವನ್ನು ಇಟ್ಟೆ. ಫಸ್ಟ್ ಬೋರ್ವೆಲ್ ತೋಡಿದ್ರಿ? ಫಸ್ಟ್ ಬೋರ್ವೆಲ್ ತೋಡಿದೆ ಸರ್. ಬೋರ್ವೆಲ್ ತೋಡಬೇಕಾದ್ರೂ ನಾನು ಅವರ ಸಲಹೆಯನ್ನು ಬೋರ್ವೆಲ್ ಕೊರೆಸುವಲ್ಲೂ ಕೇಳಿದೆ. ಅವರು ಇಷ್ಟಡಿಕೆ ನಾನು ಹಿಂಗೆ ಹೇಳಿದ್ದಾರೆ ಸರ್ ಹಿಂಗೆ ಅಂದೆ. ಅವರು ಹೇಳಿದ ಥರ ಕೊರೆಸ್ದೆ. ನನಗೆ ಲಾಸ್ಟ್ಗೆ ಕೊರೆಯೋಕ್ಕಾಗದಷ್ಟು 800 ಚಿಲ್ಲರೆ ಹಿಡಿಗೆ ಹೋದಾಗ ನೀರು ಸಿಕ್ಕಿದಾಗ ಅವನು ಬೋರ್ನರ್ ಕೊರೆಯಲ್ಲ ಅಂದರು. ಅವರು ಅವತ್ತು ಹೇಳಿ ನನಗೆ ಅವತ್ತಿನೇ ನನಗೆ ಅಷ್ಟು ಜಮೀನು ತಗೊಂಡ್ಮೇಲೆ ನನಗೆ ಅವ್ರು ಆಶೀರ್ವಾದ ಮಾಡಿರು. ಬೋರ್ನದು ಅಷ್ಟೇನೆ ಅದೇ ಥರ ಹೇಳಿರು. ಅದು ನೀರು ಅವರು ಹೇಳ್ದಂಗೆ ಅವತ್ತಿನಿಂದ ಇವತ್ತಿನವರೆಗೆ ಒಂದು ಹನಿ ಹೆಚ್ಚು ಕಡಿಮೆ ಆಗಿಲ್ಲ ಸರ್. ಅಷ್ಟು ಚೆನ್ನಾಗಿ ನೀರು ಬರ್ತಾ ಇದೆ. ಮತ್ತು ಅವರ ಸಲಹೆಯನ್ನು ನಾನು ಯಾವಾಗಲೂ ಸಹ ಇಲ್ಲಿ ಪಡೀತಾ ಇದ್ದೆ. ಆದರೆ ಮೊದಲು ನನಗೆ ಈ ಅಡಿಕೆ ಗಿಡ, ತೋಟದ್ದು ಗಿಡ ಅಂತ ನಂಬಿಕೆ ಇರಲಿಲ್ಲ. ಬೇರೆ ಬೆಳೆ ಬೆಳೆಯೋಣ ನಾನು ಒಂದು ವಿಶಿಷ್ಟವಾಗಿ ಅಂತ ಭಾಳ ಯೋಚನೆ ಮಾಡಿದೆ. ಆದರೆ ಇಲ್ಲಿನ ಈ ಒಂದು ಕಾರ್ಮಿಕರ ಕೊರತೆ ಮತ್ತು ಹಣನೂ ಮುಖ್ಯ ಅಂತೇಳಿ ಉದ್ದೇಶದಿಂದ ನಾನು ಅದ್ರ ಜೊತೆಗೆ ಬೇರೆದನ್ನು ಕೃಷಿ ಮಾಡ್ಬೋದು ಅಂತ ತಿಳ್ಕೊಂಡು ಅಡಿಕೆ ಗಿಡವನ್ನು ಇಟ್ಟೆ. ಅಡಿಕೆ ಗಿಡದ ಜೊತೆಗೆ 27 ತೆಂಗಿನ ಮರ ಇಟ್ಟಿದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ರೋಡ್ ಪಕ್ಕದಲ್ಲಿ 4 ಹಲಸಿನ ಮರ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಸುತ್ತ ಬಾಳೆಯನ್ನು ಇಟ್ಟಿದ್ದೀನಿ. ಮತ್ತು ಎಲ್ಲ ಥರ ಹೂವಿನ ಗಿಡವನ್ನು ಬೆಳೆಸಿದ್ದೀನಿ. ಕನಗಲು ಹೂವಿನ ಬೆಳೆಸಿದ್ದೀನಿ, ನಂದಿ ಬಟ್ಲದ್ದು ಬೆಳೆಸಿದ್ದೀನಿ, ಚೆಂಡು ಹೂವಿಂದಿತ್ತು, ಬೇರೆ ಥರ ಮತ್ತು ನಾನಾ ಥರ ಹಣ್ಣಿನ ಗಿಡಗಳನ್ನು ನಾನು ಬೆಳೆಸಿದ್ದೀನಿ. ಬರೀ ನಾನು ಇದಂತಲ್ಲ, ನನಗೆ ಈ ತೋಟ ಬೆಳೆದಿದ್ದು ಬಹಳ ಸಂತೋಷ ಅನ್ನಿಸ್ತು. ನಾನು ಸಹ ಊಹೆ ಮಾಡಿದಷ್ಟು ಇದು ಬೆಳವಣಿಗೆ ಆಯಿತು. ಯಾವ ಥರ ಬೆಳವಣಿಗೆ ಆಯಿತು ಅಂತಂದರೆ, ನಾನು ಅಡಿಕೆ ಗಿಡ ಇಟ್ಟೆ. ಯಾವಾಗಲೂ ಮಣ್ಣೆಲ್ಲ ಒಂಥರ ಕ್ಯೂ ಥರ ಇದ್ದು ಒಂದೇ ಸಮಯ ಹೊರಟೋಗವು ಗಿಡಗಳು. ಮೇಲ್ಗಡೆ ಎಲ್ಲ ಚೆನ್ನಾಗಿರೋದು ನೀರು ಹಿಂಗತ್ತಾಗೆ. ಇದೇನು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ನಮ್ಮ ಗುರುಗಳಾದಂಥ ಪ್ರೊಫೆಸರ್ ರಂಗಾಪುರದವರು ಮಹಾಲಿಂಗಯ್ಯನವರು ಇದ್ದರು. ಈ ಮೊನ್ನೆ ತಾನೇ ಅವ್ರು ತೀರ್ಕೊಂಡ್ರು. ಅವರು ಮತ್ತು ಅವ್ರ ಮಕ್ಕಳು ಬಂದರು. ತೋಟ ಎಲ್ಲ ನೋಡಿ, ನಂದೀಶ್ವರ್ ಏನು ಮಾಡೋಣ, ಇಲ್ಲಿ ಒಂದು ಚಿಕ್ಕದೊಂದು JCB ತರಿಸ್ಬಿಟ್ಟು ಇಲ್ಲಿ ಒಂದು ಟ್ರೆಂಚ್ ಹೊಡೆಸ್ಬಿಡಿ ಅಂತ. ಆ ಟ್ರೆಂಚ್ ಹೊಡೆಸೋದೇ ದೆಸೆ. ನನಗೆ ಆ ಗಿಡಗಳು ಎಷ್ಟು ಚೆನ್ನಾಗಿ ಬಂದ್ರು, ನಾನು ಊಹೆ ನಿಲುಕಲಾರದಷ್ಟು ಇಡೀ ಭೂಮಿಯ ವಾತಾವರಣವನ್ನೆಲ್ಲ ಅದೇ ಕಂಟ್ರೋಲ್ ಮಾಡ್ತು.
ಮತ್ತೆ ಇನ್ನೊಂದೇನು ಅಂದ್ರೆ ಇಲ್ಲಿ ಪಕ್ಕದ ಹೊಲದವರು ಹಸುಗಳನ್ನ ಕಟ್ಕೊಂಡಿದ್ರು. ಆ ಹಸುಗಳ ಸಗಣಿ ಮತ್ತು ಗಂಜನ ನಾನು ಅವ್ರಿಗೆ ದುಡ್ಡು ಕೊಟ್ಟು ತರ್ತಾ ಇದ್ದೆ. ಆ ತಂದಿದ್ದನ್ನ ನಾನು 5 ದಿನದ ಕಾಲ 7 ದಿನದ ಕಾಲ ತಿರುಗಿಸ್ಬಿಟ್ಟು ಮತ್ತೆ ಆ ಒಂದು ದೆಹಲಿಯಿಂದ ಕೃಷಿ ಮೇಳದಲ್ಲಿ ಒಂದು ಇದು ಬೆಣ್ಣೆ ಅದೆಂಥದೋ ರಸ ಇದು ತರಿಸಿದೆ. ಅದು ತರಿಸಿದ ನಾನು ಯಾವಾಗ್ಲೂ ಬಿಡ್ತಾ ಇದ್ದೆ ಗಿಡದಲ್ಲಿ. ಅದೇ ನೀವು ಅದನ್ನ ಇಲ್ಲೊಂದು ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದೀರಿ? ಮಾಡಿದ್ದೀನಿ. ಹೌದು ಸರ್. ಅದನ್ನ ಬನ್ನಿ ಸರ್. ಅದನ್ನ ಯಾವ ತರ ಇದೆ ಅಂತ ಇಲ್ಲಿ ನಮ್ಮ ಸ್ನೇಹಿತರೊಬ್ಬರು ಮನೆ ಕಟ್ಸಕ್ಕೆ ಒಂದು ಮೋಟರ್ ಕೊಟ್ಟೆ. ಕೊಟ್ಟಿದ್ರಿಂದ ಇದೆ. ನೀವು 2 ಕ್ಯಾನ್ ಅನ್ನ ಇಟ್ಕೊಂಡಿದ್ವಿ ಸರ್. ಬ್ಯಾರಲ್ ಇಟ್ಕೊಂಡ್ರೆ? ಹೌದು ಸರ್. ಮತ್ತೆ ಇನ್ನೊಂದಿತ್ತು ಡಿಕಂಪೋಸರ್. ಹೌದು ಸರ್. ಡಿಕಂಪೋಸರ್ ಮತ್ತೆ ಇದು ಜೀವಾಮೃತವನ್ನ ಮಾಡಿ, ಹೌದು ಸರ್, ಹೌದು ಸರ್, ಎಲ್ಲವನ್ನ ಹಾಕಿ ಮತ್ತೆ ಹಿಟ್ಟು ಹಾಕಿ 5 ದಿನದ ಕಾಲ ಇದು ಮಾಡಿಬಿಟ್ಟು ಇಲ್ಲೇ ನೀರು ಇಲ್ಲಿಗೆ ಬರ್ತಾ ಇದೆ. ನೋಡಿ ಸರ್, ಇಲ್ಲೇ ಬೋರಿಂದ ಒಂದು ಕನೆಕ್ಷನ್ ಇದರಲ್ಲೇ ಬರ್ತೈತೆ, ಇದರಲ್ಲೇ ಹೋಗೋದು. ನಾನು ಏನು ಇಲ್ಲ ಬಂದೊಂದು ಎಷ್ಟು ತಿರುಗಿಸ್ತಾ ಇದ್ದಿದ್ ಬಿಟ್ರೆ ಮತ್ತೆ ಬೇರೆ ಯಾರಾದ್ರೂ ಬಂದ್ರೆ ಅದಕ್ಕೂ ಸಹ ಒಂದು ತಿರುಗಿಸಾ ಅಂತ ವ್ಯವಸ್ಥೆ ಮಾಡಿದ್ದೆ. ಹೆಂಗೇನೋ ಮೋಟರ್ ಆನ್ ಹಾಕಿದಂಗೆ ಅದು ತಿರುಗಿಸಾ ಅಂತ ಮಾಡಿದ್ದೆ. ಅದನ್ನ ಈಗೆಲ್ಲ ಗಿಡ ದೊಡ್ಡವಾಗಿರೋದ್ರಿಂದ ಆ ಸಿಸ್ಟಮ್ ಎಲ್ಲ ನಾವು ತೆಗೆದಾಕಿದ್ದೀವಿ. ಸಹಾಯ ಮಾಡುತ್ತೆ. ಈ ಗಿಡ ಬೆಳವಣಿಗೆ ಮಾಡಿದ್ದೆಲ್ಲ ಇವೆ ಸರ್. ಮುಖ್ಯವಾಗಿ ಇವು ಮತ್ತೆ ಬಸಿಗಾಲುವೆ ಸರ್. ಬಸಿಗಾಲುವೆ ಪ್ಲಸ್ ಒಂದು ಡಿಕಂಪೋಸರ್ ಇಂದ ಇದೊಂದು ಸ್ಲರಿ ಕೊಡುವಂಥದ್ದು. ಹೌದು ಸರ್. ನ್ಯೂಟ್ರಿಯೆಂಟ್ಸ್ ಕೊಡುವಂಥದ್ದು. ಹೌದು ಸರ್. ಮತ್ತೆ ಈ ಇನೋವೇಷನ್ ಟೆಕ್ನಾಲಜಿ. ಹೌದು ಸರ್. ಈ ಬಿಟಿಕೋ ಕಂಪನಿ ನನಗೆ ಬಹಳ ಆಯ್ತು ಸರ್. ಹೌದು ಸರ್. ಅದು ಹೆಂಗೆ ನನಗೆ ಅನುಕೂಲ ಮಾಡ್ತು ಅಂದ್ರೆ, ನನ್ನ ಗಿಡಕ್ಕೆ ಎಷ್ಟು ನೀರು ಕೊಡಬೇಕು ಅಷ್ಟೇ ನೀರು ಕೊಡೋದಕ್ಕೆ ಕೆಲವರೆಲ್ಲ ದಿನಾ ನೀರು ಹಾಯಿಸರು. ನಾನು ಯಾವ ಟೈಮ್ನಾಗ ಎಷ್ಟು ಕೊಟ್ಟು ಅದೇ ಟೈಮ್ನಾಗೆ ಮೋಟರ್ ಮೊಬೈಲ್ ನಲ್ಲಿ ಆಪರೇಟ್ ಮಾಡ್ತಿದ್ದೆ ಸರ್. ಇಷ್ಟು ಗಂಟೆ ಕಾಲ ಇಷ್ಟೇ ನೀರು ಅಂತೇಳಿ ಆ ಪ್ರಮಾಣದಲ್ಲಿ ಕೊಟ್ಟಿದ್ದಕ್ಕೆ ಇದು ಈ ತರ ಬೆಳೀತು ಸರ್. ಅದು ನಾನು ಪ್ರಾರಂಭದಲ್ಲಿ ಒಂದು ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದ್ದೀನಿ. ಆದ್ರೆ ಒಂದ್ ಸ್ವಲ್ಪ ಒಂದು ಪ್ರಾರಂಭದಲ್ಲಿ ಇದನ್ನು ಹಾಕಿದೆ ಸರ್, ದನವಿಂದ ಗೊಬ್ಬರನ ಮತ್ತೆ ಕುರಿ ಗೊಬ್ಬರನ. ಆದ್ರೆ ಈ ರಸ್ತೆನಲ್ಲಿ ವೇಸ್ಟ್ ಆಗಿ ಗಿಡ ಬೆಳೆದಿರವು ಅವುಗಳನ್ನ ಕಟ್ಸಾಗದೆ, ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ತೊಗರಿ ಹಾಕಿದೆ ಸರ್. ಆ ತೊಗರಿ ಗಿಡ ಬಹಳ ಬೆಳವಣಿಗೆ ಆಯ್ತು ಸರ್. ಮತ್ತೆ ಇವತ್ತಿಗೂ ನಾವು ತಿಂತಾ ಇದೀನಿ. 1.5 ವರ್ಷ ಆದ್ರೂ ನಾನು ಒಂದು 6 ಕ್ವಿಂಟೋಲು ತೊಗರಿ ಬೆಳೆದೆ ಸರ್ ಇದರಲ್ಲೇ ಸರ್. ಅಷ್ಟೇ ಖರ್ಚು ಬಂತು. ಆದ್ರೆ ಅದನ್ನ ನಾನು ಒಂದು ಕಾಳನ್ನು ನಾನು ಯಾರಿಗೂ ಮಾರಲಿಲ್ಲ ಸರ್. ಎಲ್ಲ ನಮ್ಮ ರಿಲೇಷನ್ ಅವರಿಗೆ ಗೊತ್ತು, ಪರಿಚಯ ಇರೋರಿಗೆಲ್ಲ ತಿನ್ಕಳಿ ನಾನು ಹೆಚ್ಚಿಗೆ ಗೊಬ್ಬರ ಹಾಕದೆ ಬೆಳೆದಿರೋದು ಅಂತ ಹೇಳ್ಕೊಟ್ಟೆ. ಅದು ನನಗೆ ಏನಾಯ್ತು ಅಂದ್ರೆ ಲಕ್ಷಗಟ್ಟಲೆ ಬೆಲೆ ಬಳ ಅಂತದ್ದು ಒಳ್ಳೆ ಅದು ಎಲೆ ಉದುರಿ ಗೊಬ್ಬರ ಆಯ್ತು ಸರ್. ಅದು ನನ್ನ ಭೂಮಿಯನ್ನು ಅದು ಒಂದು ಪರಿವರ್ತನೆ ಮಾಡ್ಬಿಡ್ತು ಸರ್. ಆ ಪರಿವರ್ತನೆ ಆಗಿ ಈ ತರ ಇದು ಯಾರು ಕೊಳ್ಳದೆ ನೀರಿಂಗದೆ ಇರತಕ್ಕಂತಹ ಭೂಮಿ ಇವತ್ತು ಈ ಕಾರಣದಕ್ಕೆ ಅದು ಮೊದಲ ಕಾರಣ ಆಯ್ತು. ಈ ನೀರಿಂಗ್ ಅದಾಯ್ತು. ಎಷ್ಟು ಪ್ರಮಾಣದಲ್ಲಿ ನೀರು ಕೊಡ್ಬೇಕು ಅದು ಇಲ್ಲಿ ಕಾರಣ ಆಗಿ ಇದೆ ಸರ್. ಅದು ನಾನು 1-2 ತೋಟ ನೋಡಿದಾಗ ಈ ತರ ಟ್ರಿಪ್ ಇಂದು ನೀರಿದ್ರೆ ಅಂತ ಹೇಳಿ ಸಮಾನಾಂತರವಾಗಿ ಎಲ್ಲ ಹೋಗ್ತಿದ್ದೆ ಸರ್. ಅದು ನಾನು ಒಂದು ಸಾರಿ ನಾನು ಕಣ್ಣಿನ ಸ್ವಲ್ಪ ಸಮಸ್ಯೆ ಇದ್ದಾಗ 1 ತಿಂಗಳು ಹೊಲದ ಹತ್ರನೇ ಬಂದಿಲ್ಲ. ಒಂದ್ ಸಾರಿ ಗೇಟಿಗೆ ಬಂದಿದ್ದೆ ಸರ್. ಅದರಲ್ಲೇ ನಾನು ಮೇಂಟೈನ್ ಮಾಡಿದ್ದೀನಿ. 7-8 ದಿನಕ್ಕೆ ನೀರನ್ನ ಬಿಡ್ತಿದ್ದೆ. ಈ ತರ ಒಂದು ಏನು ಇಲ್ಲದೆ ನಾನು ತೋಟವನ್ನ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಈಗ 1040 ಗಿಡ ಇದೆ ಸರ್. ತೋಟ ಸ್ವಲ್ಪ ನೋಡ್ತಾ ಇದ್ದೀನಿ. ಅಡಿಕೆ. ಹೌದು ಸರ್. ಮತ್ತೆ ಬೇರೆ ಬೇರೆ 27 ತೆಂಗಿನ ಗಿಡ ಇದೆ ಎಲ್ಲ ಸೇರಿ ಒಂದು 1200-1300 ಗಿಡ ಇರ್ಬೋದಾ? 1120 ಸರಿ. ಇಲ್ಲೊಂದು 20 ಗಿಡ ಇದೆ ನೋಡಿ ಸರ್. ಬೇರೆ ತರ ಎಲ್ಲ ಇದು ಮೇಲ್ಗಡೆ ಲೈನ್ ಇರೋದ್ರಿಂದ ಇಲ್ಲಿ ನಮಗೆ ಪೂರಕವಾದಂತದ್ದು ಬೆಳಿಬಾರದು ಅಂತ ಹೇಳಿ ಇಲ್ಲೇನೆ ನಮಗೆ ಹಣ್ಣು ಬಿಡ ಅಂತವನ್ನ ಇದೆ ಸರ್. ಅದು ಮತ್ತೆ ಇಲ್ಲಿ ನೋಡಿ ಸರ್, ಅದು ಮೇಲ್ಗಡೆಯಿಂದ ನನ್ನ ಟ್ರಾಕ್ಟರ್ ಹೋಗೋ ಕಲ್ಪನೆ ಇಲ್ಲ ಮಧ್ಯದಲ್ಲಿ. ಆದ್ರೂ ಒಂದು ವೇಳೆ ಏನಾದ್ರೂ ಅವತ್ತು ಮುಂದಿನ ಬೆಳವಣಿಗೆ ಆದ್ರೆ ಅಲ್ಲ, ಪ್ರತಿ ಸಾಲಿನಿಂದ ಬಂದಿದ್ದು ಮೇಲಿಂದ ಬಂದಿದ್ದು ಇಲ್ಲಿ ತಿರುಕಣಂಗೆ ಇರ್ಲಿ ಅಂತ ಒಂದಿದೆ ಜಾಗಿದೆ. ಮತ್ತೆ ಇಲ್ಲ ಅಂದ್ರೆ ಒಂದು ನೀರಿಂದ ಒಂದು ಇಲ್ಲಿ ಹೊಂಡವನ್ನ ಮಾಡ್ಕೊಂಡು ನಿಮ್ಮ ಸಲಹೆ ಮೇರೆಗೆ ಇದನ್ನ ಬೋರ್ ರೀಚಾರ್ಜ್ ಮಾಡೋದಕ್ಕೂ ಅದಕ್ಕೆಲ್ಲ ಇರ್ಲಿ, ಮುಂದೆ ಏನಾದ್ರು ಆಗ್ತೈತೆ ಅಂತ ಹೇಳಿ ಉದ್ದೇಶದಿಂದ ಕೆಳಗೆ ಮೇಲೆ ಒಂದು ಜಾಗವನ್ನ ಬಿಟ್ಕೊಂಡಿದ್ದೀನಿ ಸರ್. ರಸ್ತೆ ಆ ಕಡೆ ಇತ್ತು. ನಾನು ಯಾವುದೇ ರೀತಿಯಾದಂತ ಒಂದು ಗೊಬ್ಬರನು ಹಾಕದೇನೆ ಬಹಳ ಚೆನ್ನಾಗಿ ಬಂದಿದೆ. ಅಲ್ಲೊಂದು ಗೊನೆ ಇದೆ, ನಿಮ್ಗೆ ಕಟ್ಕೊಡ್ತೀನಿ, ನೀವು ತಗೊಂಡು ತಿನ್ಬೇಕು ಅದನ್ನ. ಇದು ಬಟರ್ಫ್ಲೈ ಇದೊಂದು ಇದೆ
ಆ ಗುಲಾಬಿದು ಒಂದಿಷ್ಟು ಇಟ್ಕೋಬೇಕಾಯ್ತು, ಭಾಳ ಚೆನ್ನಾಗಿ. ಇದು ಬರೀ 8 ತಿಂಗಳಿಗೆ ಬಂದಿದ್ದೆ ಸರ್ ಅದು. ಇದನ್ನ ಸರ್ ಹಣ್ಣು ಬೆಣ್ಣೆಹಣ್ಣು, ಹೌದು ಸರ್. ನೋಡಿ ಸರ್, ಇಲ್ಲಿ ನೀರು ಬಸಿಯಾಗಿ ಹೋಗದಿದ್ರೆ ಗಿಡ ಚೆನ್ನಾಗಿ ಬರ್ತಿದೆ ನೋಡಿ. ಇಲ್ಲಿ ಸ್ವಲ್ಪ ನೀರು ನಿಲ್ತಾ ಇದೆ, ಆ ಗಿಡಗಳು ಬೆಳವಣಿಗೆ ಆಗಲಿಲ್ಲ ಸರ್. ಇದಕ್ಕೂ ಮಾಡ್ಬೋದು. ಏನು ಗೊತ್ತಾ, ಈ ಥರ ಮಾಡಲ್ಲ, ಇಲ್ಲೊಂದು ಟ್ರೆಂಚ್ ಹೊಡಿಯೋಣ ನೆನ್ನೆಲಿ. ಹೌದು ಸರ್. ಅಲ್ಲೊಂದು ಪೈಪ್ ಈಗಿದೆ ಟ್ರೆಂಚ್ ಒಂದು ಪೈಪ್ ಹಾಕೋಣ, ಒಂದು 3 ಅಡಿ 2 ಅಡಿ ಕೆಳಗೆ. ಹೌದು ಸರ್. ಅದಕ್ಕೆ ರಂಧ್ರಗಳು ಜಾಲರಿ ಹಂಗೆ ಮಾಡ್ಬೋದು, ಬಸ್ತಾ ಅಲ್ಲಿ ಹೋಗುತ್ತೆ, ಮಾಡ್ಬೋದು ಸರ್. ನೀವು ಮಳೆಗಾಲದಲ್ಲಿ ಅಲ್ಲಿಗೆ ಕ್ಯಾಪ್ನ ಓಪನ್ ಮಾಡಿ. ಹೌದು ಸರ್. ಬರಗಾಲದ ವರ್ಷಗಳಲ್ಲಿ ಕ್ಯಾಪ್ ಬಂದ್ ಮಾಡಿ. ಹೌದು ಸರ್. ಅವಾಗ ನೀರು ಇಲ್ಲ ಅನುಭವ ಮಾಡಿದ್ದೆ ಸರ್. ಈಗ ನೀರು ಹೆಚ್ಚಾಗಿ ಬರೋಂಗೆ ಏನು ಮಾಡಿದ್ದೀನಿ ಅಂದ್ರೆ ಇಲ್ಲಿ ಕಟ್ಟೆ ಕಟ್ತಿದ್ದೆ, ಕಟ್ಟೆ ಕಟ್ಟಿ ಒಂದು ಪೈಪುಗಳೆಲ್ಲ ಅಲ್ಲಿ ಇದಾವಲ್ಲ ಇಡ್ತಿದ್ದೆ. ಬೇಸಿಗೆನಾಗ ತುಂಬ್ಕೊಂಡು ಅದನ್ನ ಹಿಂಗೆ ಬಿಡ್ತಿದ್ದೆ. ಮಳೆಗಾಲದಲ್ಲಿ ತೆಗೆದು ಬಿಡ್ತಿದ್ದೆ, ಹೋಗವು. ಅದು ಯಾಕೆ ಜಾಸ್ತಿ ಇದಾಗ್ತೈತೆ ಅಂತ ತಿರುಗಿ ರೋಡ್ ಸ್ವಲ್ಪ ಸರಿ ಮಾಡಿಸೋ JCB-ನಾಗೆ ಹೋಯ್ತು ಅಂತ ಬಿಟ್ಟೆ. ತಿರ್ಗಾ ಜಾಸ್ತಿ ಮೇಂಟೆನೆನ್ಸ್ ಹೋಗೋದು ಬೇಡ ಅಂತ ಇಲ್ಲೆಲ್ಲ ಪೈಪ್ ಒಯ್ಯುವಾಗ ತುಂಡಾಗ್ಬಿಡ್ತವೆ. ಈಗ ಅಡಿಕೆ ಫಸ್ಟಿಗೆ ಬಿದ್ದರೆ ಗಿಡಗಳು ಎಲ್ಲಿದೆ ಸರ್? ಅಲ್ಲಿ ಮೇಲೆ ಇದೆ, ಇಲ್ಲಿಲ್ಲ, ಮೇಲ್ಗಡೆ ಇದ್ದಾವೆ. ಇದು ಸೆಡೆ ಗಿಡಗಳು ಎಷ್ಟು ಹಾಕಿದ್ರೆ? ಅವು ಒಂದು 400 ಗಿಡ ಇದ್ವು ಸರ್. ಅವು ಕಡಿಯುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕಡಿದ್ರು ಹೋದಂಗೆ ಹೋಗ್ತಾ ಇರ್ತವೆ ಸರ್. ಅದರದ್ದೇನು ಸಮಸ್ಯೆ ಇಲ್ಲ. ಈ ಉರುಳಿನ ಬೆಳೆಸಿ, ಈಗ ಉರುಳಿನೇ ನನಗೆ ಇದೆಲ್ಲ ಮಂಚಿಂಗಾಗಿ ಇದನ್ನೆಲ್ಲ ನೋಡಿ ಸರ್ ಹಿಂಗೆ ಬೆಳೆದು ಸರ್ ಕರಿಕೆ ನೋಡಿ. ಆ ಕಡೆ ಅದೆಲ್ಲ ಬೆಳೀತಿ, ಇಲ್ಲಿ ಒಡಿಸಿದ್ದೆ ಹುಲ್ ಬೆಳೀತಿ. ಇಲ್ಲಿ ಉರುಳಿ ಗಿಡ ಇದ್ದಿದ್ರೆ ಇದೆಲ್ಲ ಅದನ್ನ ಬಿಡವು. ಈಗ ಒಂದು ಅದೆಲ್ಲ ಬರೀ ಉರುಳಿ ಕಾಯ ತುಂಬಿಟ್ಟಿದೆ ಸರ್. ಈಗೆಲ್ಲ ಇದೆ, ಅದನ್ನ ಒಡಿಸ್ಬಿಟ್ಟು ಅದಕ್ಕೆ ಯಾವುದೂ ಇಲ್ಲ. ಹೌದು ಹಾಗೆ ಈ ಗೊಬ್ಬರನೂ ಆಯ್ತು, 1 ಲಕ್ಷ ರೂಪಾಯಿ ಕೊಟ್ಟರು ಆಗೋದಿಲ್ಲ ದಾರಿ. ಹೌದು ಸರ್. ಮೇಲಿಂದ ನೀರು ಬಂದಿದೆ ಸರ್. ಸೀದಾ ಪಿಚಿಂಗ್ ಮಾಡಿದ್ರೆ 2 ಕಡೆನೂ ಮಾಡಿದ್ದೀನಿ ಸರ್. ಆಗೋದಿಲ್ಲ. ಹೌದು ಸರ್. ಮತ್ತೆ ಇಲ್ಲಿ ಬೇಕಾದಷ್ಟು ಕಲ್ಲು ಬಿದ್ದಿದ್ವು, ಅವನ್ನೇ ನಾನು ತಂದು ಯಾವನು ಏನು ಖರ್ಚು ಮಾಡಿಲ್ಲ, ನೀವು ಪರಿಚಯ ಇದನ್ನು ಬಿದ್ದ ನೋಡಿ ಸರ್. ಅಲ್ಲಿಂದ ಪ್ರಾರಂಭ ಆಗ್ತೈತೆ. ಇದೇ ತರನೇ ಹೋಗಿ ಮಾಡಿದ್ದೀನಿ ಸರ್. ಮೊದಲೆಲ್ಲ ಕೊರೆದ್ಬಿಟ್ಟು ಕೊರಕಲಾಗಿ ಇದು ಭೂಮಿನೇ ಅನ್ನಿಸ್ಕೊಂಡಿರ್ಲಿಲ್ಲ ಸರ್. ಈ ಥರನೇ ಇರಲಿಲ್ಲ ನೋಡಿ ಸರ್. ನೀರು ಯಾವ ಥರ ಬೀಳ್ತಿದೆ ಅಂತ ಹೇಳಿದ್ದೇನೆ. ಎಲ್ಲಿ ಎಷ್ಟು ಬೇಕೋ ಅಷ್ಟೇ ಬೀಳ್ತಿದೆ. ಇದೆ ಸರ್. ಈಗ ಅದೇ 3 ಇದೆ ಅಲ್ಲ ಗೇಟ್ ವಾಲು, ಈ ಕಡೆ ಬಿಟ್ಟಿದ್ದೀನಿ. ಒಂದು ಗಿಡ ಎಷ್ಟು ಟೈಮ್ ಪಂಪ್ ಮಾಡ್ತೀರಾ ಒಂದು ದಿವಸ? ಸರ್ ನಾನು 4-5 ಗಂಟೆ ಅಷ್ಟೇ ಸರ್ ಕೊಡೋದು. ಭೂಮಿ ಇದಕ್ಕೆ ಮತ್ತೆ ನೀರು ವೇಸ್ಟ್ ಮಾಡಲ್ಲ ಸರ್. ನೋಡಿ ಒಂಚೂರು ಲೂಸ್ ಇತ್ತು, ಎಗ್ಗಿರುತ್ತೆ, ಬಂದ ಒಂಚೂರು ಹಾಕಲ್ಲ. ಆ ಥರ ನೀವು ಕ್ಯಾಪ್ನ ನೋಡ್ಕೋಬೇಕು. ಹಿಂಗಿದ್ರೆ ಒಂದು ಕಡೆ ನೀರು ಜಾಸ್ತಿ ಹೋಗುತ್ತೆ, ಆ ಕಡೆ ಕಮ್ಮಿ. ಅವು ಹಿಂಗೆ ಹೋದ್ರೆ ಗೊತ್ತಾಗಲ್ಲ. ಈ ಥರದ ಸಿಸ್ಟಮ್ನಲ್ಲಿ ನಮಗೆಲ್ಲ ಗೊತ್ತಾಗ್ತೈತೆ ಸರ್. ಇದೆ ಅದು ಫೋರ್ಸ್ಗೆ ಅವು ಇರಲಿ, ಆದರೆ ನಮ್ಗೆ ಜಾಸ್ತಿ ಅದು ಲೂಸ್ ಗಮ್ಮೋಗಿದೆ. ಇಲ್ಲಿ ಗಮ್ಮು ಇರೋದು ಹಿಡಿತಾ ಇಲ್ಲ. ಬನ್ನಿ ಸರ್, ನಿಮ್ಮ ತೋಟದ ಒಂದ್ಸಲ ನಮಗೆ ತೋರಿಸ್ಬಿಡಿ. ಇದದು ಏನೋ ಕೆಲಸ ಮಾಡೋಕ್ಕೆ ಪ್ಯಾಂಟ್ ಬಿಚ್ಚಾಕಿ ಸುಡಿಯಾಗಿದ್ದೆ. ಈಗ ಇರಲ್ಲ, ತತ್ಕಾಲಕ್ಕಿರಲಿ, ಬರುವಾಗ ನಾನು ಹಂಗೆ ಹಾಕ್ಕಂತೀನಿ. ಈಗ ಇದನ್ನ ನೋಡಿ ಗುರುತಿಟ್ಟೋಗಿಸ್ಬೇಕು. ಎಲ್ಲ ಗಿಡಕ್ಕೂ ಯೂನಿಫಾರ್ಮ್ ಆಗಿ ನೀರು ಹೋಗ್ಬೇಕು. ಅದೇ ಹೋಗ್ತಾ ಇದೆ ಸರ್. ಇದರಲ್ಲಿ ಎಲ್ಲ ಕಾಣ್ತೈತೆ ಹಂಗೆ ಹೊಡೆದ್ರೆ. ಕರೆಕ್ಟ್. ನನಗೆ ಅಲ್ಲಿ 2 ಗೊನೆ ಹೊಡೆದಿರೋದಿದೆ ಸರ್. ಅಲ್ಲಿ 2 ಇದೆ ನೋಡಿ. ನಿಮ್ಗೆ ಎತ್ತರದ ಜಾಗದಲ್ಲೇ ಅದ್ಭುತ ಗಿಡಗಳು ಇದಾವೆ ಸರ್. ದಿನಲ್ಲಿ ತೋಟ ಬರಲ್ಲ ಅಂತ ಹೇಳೋದು. ಇದೇ ಒಳ್ಳೆ ಬೆಳವಣಿಗೆ ಆಗಿದ್ದು ಸರ್. 15 ಅಡಿ ಎತ್ತರಕ್ಕೆ ಹೋಗಿದೆ, ಎತ್ತರ ಇದೆ. ಏನಕ್ಕೆ ನೋಡಿ ಸರ್, ಅಲ್ಲಿ 2 ಹೋಗ ನಲ್ಗೋಣ ಹಂಗ್ ಬರ್ಬೋದು. ಇಲ್ಲಿ 2 ಗೊನೆ ಹೊಡೆದಿದೆ, ಇಲ್ಲೊಂದು ಹೊಡೆದಿದೆ. ಅದ್ಭುತವಾಗಿ ಬಂದಿದೆ. ಹಂಗೆ ಹೋಗೋಣ ಬನ್ನಿ ಸರ್. ನೋಡಿ ಇಲ್ಲೆಲ್ಲ ಇದು ಯಾರನ್ನ ನೋಡಿದ್ರೆ ಒಂದು 6 ವರ್ಷದ ತೋಟ ತರ ಫೀಲ್ ಆಗುತ್ತೆ ಸರ್. ಇನ್ನ 2.5 ವರ್ಷನೂ ಆಗಿಲ್ಲ, ಇನ್ನ ಪೂರ್ತಿ ತಿಂಗಳಾದ. ದಾರಿ ನನಗೆ ಡೌಟ್ ಆಗಿದ್ದು. ಹೌದು ಸರ್. ಈ ತರ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ನೋಡಿ ಸರ್. ಇದು 2.5 ವರ್ಷಕ್ಕೆ ಬಂದಿದೆ ಸರ್. ಒಂದು 7-8 ಗಿಡ ಬಂದಿದೆ ಸರ್. ಅಲ್ಲಿ ಮೊನ್ನೆ ಬಣ್ಣ ಹೊಡಿಯರೆಲ್ಲ ತೋರಿಸಿರಿ. ಇಲ್ಲಿ ಇದೊಂದಿದೆ, ಇಲ್ಲೇ ಇನ್ನೂ 1-2 ತೋರಿಸಿರು. ಆಲ್ರೆಡಿ ನೋಡಿ ಶೃಂಗಾರ 2.5 ಇನ್ನೂ. ಈಗ ನಾಳೆನ ನಾಡ್ದೆ ಅವಾಗ ಪೂಜೆ ಮಾಡಬೇಕು, ನನಗೆ ಟೈಮ್ ಇಲ್ಲ. ಅದನ್ನ 2.5 ವರ್ಷಕ್ಕೇನೆ ಅದ್ಭುತವಾಗಿ ಬಂದಿರತಕ್ಕಂಥದ್ದು ಶೃಂಗಾರ ಸರ್. ಅಲ್ಲ 2 ಇದು ಹೊಡೆದಿದೆ ನೋಡಿ ಸರ್. ಈ ಕಡೆ ಇಲ್ಲೊಂದಿದೆ, ಇಲ್ಲೊಂದು ಹೊಡೆದಿದೆ ಸರ್. ಅದು ಇನ್ನ ಒಂದು 10 ಗಿಡ ಹೊಡೆದಿದೆ ಸರ್. ಈಗ ಅಲ್ಲಿದೆ, ತೋರಿಸ್ತೀನಿ ಬನ್ನಿ ಸರ್. ನಾವು ಇದನ್ನ ಅಡಿಕೆ ಬೆಳೆಯನ್ನ ಮಲೆನಾಡಲ್ಲಿ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ.
ಈ ಒಂದು ಬಿಸಿ ವಾತಾವರಣ ಹೌದು ಸರ್. ಇದು ಮತ್ತೆ ಅತ್ಯಂತ ಎತ್ತರ ಪ್ರದೇಶ ಇದರಲ್ಲೇ ಬಹಳ ಚೆನ್ನಾಗಿ ಬಂದಿದೆ ಸರ್. ಅದು ಮರಳೆ ಇದೆ ಇಲ್ಲಿ. ತೆಂಗಿನ ಗಿಡನೂ ಅಷ್ಟೇ ಸರ್. ಬೇರೆ ಕಡೆ ಎಲ್ಲ ಇನ್ನ ಬಹಳ ದೊಡ್ಡದಾಗಿ ಆಲೆ ಒಂದು 3-4 ವರ್ಷದ ಗಿಡ ಬಂದಿದೆ. ಹಲಸಿನ ಮರ ನೋಡಿ ಸರ್, ನನಗೆ 4 ಗಿಡ ಹಾಕಿದ್ದೀನಿ. ಹಲಸಿನ ಗಿಡ ಎಲ್ಲ ಇದೆ ನೋಡಿ. ಬೇವಿನ ಗಿಡನೂ ಅಷ್ಟೇ ನಾನು ಕಡಿದ ನಂಗೆ ಅದೇ ತರ ಉಳಿಸ್ಕೊಂಡೆ. ಯಾಕೆಂದ್ರೆ ಬಂದ ನೆರಳಾಗ್ಲಿ ಇದಾಗ್ಲಿ, ಹಲಸಿನ ಗಿಡ ಬಂದಾಗ ಅದನ್ನ ಬಗ್ಗೆ ಯೋಚನೆ ಮಾಡೋದು ಸರ್. ಅಲ್ಲಿ ಒಂದು ಮಾವು ಹಾಕಿದ್ದೀನಿ, ನೆಲ್ಲಿ ಹಾಕಿದ್ದೀನಿ. ಇಲ್ಲಿ ಒಂದು ಖರ್ಜೂರದ ಗಿಡ ಇದೆ, ಕರಿಬೇವು ಇದೆ, ಇಲ್ಲಿ ಪಾರಿಜಾತ ಗಿಡ ಇದೆ, ಇದೂ ಇದೆ ಸರ್. ಅದು ಶಾಡೆ ಗಿಡನೂ ಹಂಗಿರ್ಲಿ ಅಂತ ಹೇಳಿ ಬೆಳೆಸ್ಕೊಂಡಿದ್ದೀನಿ ಸರ್. ಇಲ್ಲಿನೂ ಅಷ್ಟೇ ಸರ್. ಅದು ಹಿಂಗೆ ಬನ್ನಿ ಸರ್, ನೋಡ್ಬೋದು ಇನ್ನು ಕೊಬ್ಬು ಹೊಡೆದಿರ್ತಕ್ಕಂಥ. ಇಲ್ಲಿ ಬನ್ನಿ ಸರ್, ಬೇಡ ಹಿಂಗೆ ಬನ್ನಿ ಸರ್. ಇಲ್ಲಿ ಅದೇ ಎಳ್ಳಿ ಗಿಡ, ತಿರ್ಗಾ ಒಂದು ನಿಂಬೆ ಗಿಡ ಕೆಳಗೆ ಹಾಕಿದ್ದೀನಿ. ನಿಧಾನಕ್ಕೆ ಬನ್ನಿ ಸರ್. ಇಲ್ಲಿ ಒಂದು ಬೇಕಾದ್ರೆ ಒಂದು ಶೆಡ್ ಕಟ್ಕೊಂಡು ಇರ್ಲಿ ಅಂತಾನು, ಮತ್ತೆ ಹಿಂಗ್ ಲಾರಿ ಟ್ರಾಕ್ಟರ್ ತಿರಿಕಣಕ್ಕೂ ಈಗ ಮಣ್ಣು ಹೊಡಿಯಲ್ಲ ಸರ್ ನಂದು ಯೋಜನೆ. ಹಿಂಗ್ ಹೋಗೋದಕ್ಕೆ ಇಲ್ಲಿ ಬಂದು ಕೆಳಗಡೆ ಯಾವುದೇ ಲೈನ್ ಏನಕ್ಕಾದ್ರೂ ಹೋಗ್ಬೋದು, ಜಾಗ ಬಿಟ್ಕೋಬೇಕು. ಹೌದು ಸರ್. ನೋಡಿ ಇದನ್ನೆಲ್ಲ ದಾರಿಗಳು ಸೊಪ್ಪನ್ನ ಕಡ್ದಾಕ್ಸಿದ್ವಿ ಸರ್. ಅದರಿಂದ ಈ ತರ ಇದೆ. ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಎಲ್ಲ ನಾನು 8-9 ಇಟ್ಟಿರೋದು ಸರ್. ಇಟ್ಟಿದ್ರೆ ಅದು ಒಳ್ಳೆ ದಾಯ ಅಂತ ಹೇಳಿದ್ರು ಸರ್. ಅದು ಇಲ್ಲಿ ಖಾಲಿ ಇನ್ನ ಒಂದು ಸ್ವಲ್ಪ ಗ್ಯಾಪ್ ಇತ್ತು ಸರ್. ಅಲ್ಲಿಂದ ನಾನು ಹೊಲ ಒಂದ್ ಸ್ವಲ್ಪ ಹಿಂಗೆ ಅಗಲ್ತ ಕೆಳಗಡೆ ಹೋದಾಗ ಅದರಿಂದ ಅಲ್ಲಿ ಇನ್ನೊಂದು 2 ಅಡಿ 3 ಅಡಿಗೆ ಇಟ್ಟಿದ್ದೀನಿ. ಅವು ಬಹಳ ಚೆನ್ನಾಗಿ ಬಂದಿದ್ದಾವೆ ಸರ್. ಓಕೆ, ಇಲ್ಲೊಂದು 2 ಗಿಡ ಇದಾವೆ ಸರ್. ಅಲ್ಲಿ ಗಿಡ ಇದೆ ಸರ್, ಅಡಿಕೆ ತೆಂಗಿನ ಗಿಡ ನೋಡ್ಬೇಕು ಎಷ್ಟು ದೊಡ್ಡ ಗಿಡ ಆಗ್ಬಿಟ್ಟಿದ್ದಾವೆ. ತೆಂಗಿನ ಗಿಡ ಹಂಗೆ ಆ ಲೈನ್ ಹೋಗೋಣ ಸರ್. ಅದು ಕ್ಲೀನ್ ಆಗಿದೆ, ಇದನ್ನ ಕ್ಲೀನ್ ಮಾಡಿಲ್ಲ, ಹೊಡಿತಾ ಇದ್ದಾರೆ. ಈಗ ನೋಡಿ ಸರ್, ಇದರಲ್ಲಿ 2 ಹೊಡೆದಿದೆ, ಇಲ್ಲೆಲ್ಲ ಅಲ್ಲೊಂದು ಹೊಡೆದಿದೆ ನೋಡಿ. ಇಲ್ಲಿಂದ ಚಾನಲ್ ಸ್ಟಾರ್ಟ್ ಆಕತ್ತೆ ಸರ್. ಇಲ್ಲಿಂದ ಚಾನಲ್. ಹೌದು ಸರ್. ಅದು ನಾನು ಅತ್ಯಂತ ಸುಲಭನಾಗಿ ಒಬ್ಬ ಪರಿಚಯದವರು ಇದ್ರು, ಅವ್ನು ಕಟ್ಕೊಟ್ಟ ಸರ್. ಇದರಲ್ಲಿ 2 ಬಂದ್ಬಿಟ್ಟಿದೆ ಆಲ್ರೆಡಿ. ಹೌದು ಸರ್, 2 ಬಂದಿದೆ ಸರ್. ಇದೆಲ್ಲ ಇದು ಬರೀ ಇನ್ನ 2.5 ವರ್ಷ ಆಗಿಲ್ಲ ಸರ್. ಇನ್ನ ಒಂದು 10-15 ದಿನ ಆಗಬೇಕು, 2.5 ವರ್ಷ ಆಗಬೇಕಾಗಿದೆ. ಹೌದು ಸರ್. ಸರಿ, ಎಲ್ಲ ಕಡೆಗೂ ಬರುತ್ತೆ, ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ. ನೀವು ಒಂದು ಉರುಳಿ ಏನು ಹಾಕಿದ್ರಲ್ಲ, ಇದೇ ನನಗೆ ಒಂದು ಪರಿವರ್ತನೆ. ಕಾಲ ಅವಾಗ ಉರುಳಿ ಸರ್, ಮೊದಲು ತೊಗರಿನೂ ಹಂಗೆ ಆಯ್ತು ಸರ್. ಈಗ ಉರುಳಿ ಇದು ನನಗೆ ಈಗ ಒಂದು ಕಾಳು ಇದಿಲ್ದಂಗೆ ಇದು ಬೆಳೀತಾ ಇದೆ ಸರ್. ಖಂಡಿತ ಇದೊಂದು ಬಹಳ ಒಳ್ಳೆ ಕೆಲಸ. ಅದು ಉರುಳಿ ಇರೋದ್ರಿಂದ ಇಡೀ ಭೂಮಿಯಲ್ಲಿ ಹಸಿರು ಆಗಿರುತ್ತೆ. ಹೌದು. ಇಲ್ಲಿ ಇನ್ನೊಂದು ಹೊಡೆದಿದೆ ಸರ್. ಇಲ್ಲಿ ಇದೆ, ಇಲ್ಲೆಲ್ಲೋ ಕಾಣ್ತಾ ಇದೆ. ಇಲ್ಲೇ ಇದೆ, ಆಗ ಮುರ್ಕೊಂಡಿದೆ ಅಲ್ಲಿ. ಕರೆಕ್ಟ್. ಇನ್ನು ಒಂದು 4-5 ಅಲ್ಲಿ ಹೊಡೆದಿದ್ದಾವಂತೆ. ನಾನು ಇನ್ನು ಅಲ್ಲಿಗೆ ಹೋಗಿ ಗಮನಿಸಿಲ್ಲ. ಮೊನ್ನೆ ಅವರು ಇದು ಮರಕ್ಕೊಂಡು ಇದು ಹೊಡೆದ್ರಲ್ಲ, ಹಂಗೆ ಆಚೆ ಹೋಗಿ ಬರೋಣ ಬನ್ನಿ ಸರ್. ಬರ್ರಿ, ಮೇಲಿಂದನೇ ಬರೋಣ. ಇಲ್ಲೊಂದು ಗಿಡ ಹೊಡೆದಿದೆ ನೋಡಿ, ಸೋಂಬಳೆ. ಕರೆಕ್ಟ್, ಇಲ್ಲೊಂದಿದೆ. ಇಲ್ಲ, ತುಂಬ ನೀವು ಹೇಳಿದಂಗೆ ತುಂಬ ಬಂದಿದೆ. ಮತ್ತೆ ಕೆಳಗಡೆದು ಭೂಮಿ ಹೆಂಗಂಗೆ ಇತ್ತು. ಈಗ ಭೂಮಿ ಸಮತಟ್ಟು ಮಾಡಬಾರ್ದು ಅಂತಾರೆ. ಮಾಡಿದ್ರೆ ಈ ತರ ಡ್ರಿಪ್ಗೆ ಒಳ್ಳೇದು. ಏನು ಅಂದ್ರೆ ಸಮ ಪ್ರಮಾಣದಲ್ಲಿ ತ್ಯಾವ ಇರ್ತೈತೆ ಸರ್. ಯೂನಿಫಾರ್ಮ್ ಇರ್ತೈತೆ. ಈ ಡ್ರಿಪ್ಗೂ ನೀರನ್ನು ಸಮ ಪ್ರಮಾಣದಲ್ಲಿ ಉಬ್ಬಿಳ್ತೈತೆ. ಎತ್ತರ ತಗ್ಗಿದ್ರೆ ಅಷ್ಟೊಂದು ಆಗಲ್ಲ. ಇವಕ್ಕೂ ಈ ಜಾಗನೂ ಮೇಲಕ್ಕೇನೆ ಬೆಳೆದಂತ ತೋಟಗಾರಿಕೆ ಅದು ಏನಾದ್ರು ಬೆಳ್ಕೋಣ ಅನ್ಕೊಳ್ಳಿ. ಇಲ್ಲಿ ಪೈಪ್ ಹಾಕಿ ಬಿಟ್ಟಿದ್ದೀನಿ ಸರ್. ನನಗೆ ಟೈಮ್ ಇಲ್ಲ, ಇನ್ನು ಏನು ಮಾಡಕ್ ಹೋಗಿಲ್ಲ. ಇಲ್ಲಿ ಮನೆಗೆ ಬೇಕಾದಂತ ನಾನು ಟೊಮೊಟೊ, ಬದನೆ ಇವನ್ನೆಲ್ಲ ನಾನೇ ಬೆಳ್ಕೊಂತಿದ್ದೆ ಸರ್. ನೀರು ಮೇಲಿಂದ ಇಲ್ಲಿಗಿಂದ ಒಂದು 40-50 ಎಕರೆಯಿಂದ ಬರ್ತೈತೆ ಸರ್. ಎಲ್ಲ ಯಾಕೆ ಬರ್ತೈತೆ ನಮ್ಮ ಹೊಲದಾಗೆ ಅಂತ ಹೇಳ್ತಾರೆ. ನನಗೆ ನೀರು ಬರೋದು ಬಹಳ ಸಂತೋಷ. ನಿಮಗೆ ಅದು ವರದಾನ ಸರ್. ಹೇಳಿದ್ನಲ್ಲ ನಿಮ್ಗೆ ಈ ಜಾಗ ಸಿಗ್ತಾ ಇರೋದು. ಹೌದು ಸರ್, ಅದೃಷ್ಟ ಅಂತ. ಹೌದು ಸರ್. ಇವು ನೋಡಿ ಸರ್, 2.5 ವರ್ಷ ಇದಕ್ಕಿಂತ ಕೆಳಗಡೆ ಇನ್ನ ಇವು ಬಹಳ ಚೆನ್ನಾಗಿದೆ. 2.5 ವರ್ಷದ ಗಿಡ. ಹೌದು ಸರ್. ನೋಡಿ, ನೋಡಿದ್ರೆ ತೆಂಗಿನ ಮರ ತರ. ಹೌದು ಸರ್, ಅಷ್ಟು ದಪ್ಪ ಸೈಜ್ ಬಂದಿದೆ ಸರ್. ತೆಂಗಂತೂ ಅದ್ಭುತವಾಗಿ ಬಂದಿದೆ. ಹೌದು ಸರ್, ತೆಂಗುನು ಬಹಳ ಚೆನ್ನಾಗಿ ಬಂದಿದೆ. 3 ಗಿಡಕ್ಕೆ ಒಂದು ಗ್ಯಾಪ್ ಕೊಟ್ಟು ಇದು ಹಾಕಿದ್ದೀನಿ ಸರ್. 3 ಗಿಡ ಅಡಿಕೆ ಗಿಡ, ಕೊನೆಯಲ್ಲಿ ಬಾರ್ಡರ್ನಲ್ಲಿ ಒಂದು ಇದು ಹಾಕಿದ್ದೀನಿ ಸರ್. ನಮ್ಮ ಮನೆಗೆ ಆಗೋವಷ್ಟು ಇದನ್ನ ಈಗ ಬಾಳೆನೂ ಬಿಡ್ತಾ ಇದೆ ಸರ್. ಬರ್ತಾ ಇದೆಯಲ್ಲ. ಓಕೆ. ಇಲ್ಲೆಲ್ಲ ಹೊಡೆದಿದೆ 1-2-3.
ನೀವೊಂದು ಇಂಜಿನಿಯರಿಂಗ್ ಟೆಕ್ನಾಲಜಿ ಸರ್ ಅಂದ್ರೆ ನೋಡಿ, ಇದೊಂದು ಸಣ್ಣ ಬಂಡ್ ಟ್ರೆಂಚ್ ಕಮ್ ಬಂಡ್ ಅಂತ. ಅಂದ್ರೆ ಇದು ನೀರು ಹತ್ತಿ ಹಿಡಿತದೆ. ಮೊದಲು ಇದನ್ನ ಮಾಡಿಬಿಟ್ಟು ಬದ ಹಾಕ್ಸ್ಬಿಟ್ಟು ಆ ಕಡೆ ಕೊಟ್ಟು ಬಂದು ನೀರು ಹಿಂಗ್ ಹೋಗ್ಲಿ ಅಂತೇಳಿ ಇದನ್ನ ಮಾಡಿಸಿದ್ವಿ. ಓಪನ್ ಮಾಡಿದ್ರಿ ಜಾಸ್ತಿ ಅವಾಗ ಇರ್ಲಿಲ್ಲ, ಅಲ್ಲಿರ್ಲಿಲ್ಲ. ತಿರ್ಗಾ ಇದು ಅಡಿಕೆ ಗಿಡ ಟ್ರೆಂಚ್ ಹೊಡೆದ್ನಲ್ಲ, ಇದು ಅವಶ್ಯಕತೆ ಇರಲಿಲ್ಲ, ಮುಂದೆ ಬೆಳೆದಾಗ ಇರಲಿ ಅಂತೇಳಿ ಈಗ ಈ ತರ ಇದಾಗಿದೆ ಸರ್. ಅದು ಈ ದಾರಿ ಒಂದು ಮೊನ್ನೆ ಇದೆಲ್ಲ ಇರ್ತೈತಲ್ಲ, ಯಾವಾಗಲೂ ಇಲ್ಲಿ ಅಡ್ಡಾಡ್ತೀನಿ ಸರ್, ಅದಕ್ಕೆ ಇದನ್ನ ಕ್ಲೀನ್ ಮಾಡಿಸ್ಕೊಂಡಿದ್ದೆ. ಈಗ ಬಿಡುವಾಗಿದ್ದೀನಿ, ಬಂದು ಹೊಡಿತೀನಿ ಅಂತ ಹೇಳ್ದ, ಬಂದು ಹೊಡಿತಾ ಇದ್ದಾರೆ ಸರ್. ಯಾಕೆಂದರೆ ದಿನನ ನಾವು ಒಂದೊಂದು ಗಿಡನೂ ಗಮನಿಸ್ತಾ ಇದ್ರೆ ಹಿಂಗೊಳ್ಳೇದು ನೋಡಿ ಸರ್. ಈಗ ಈ ಥರ ಹಿಂಗೇನಾದರೂ ಆಗಿ ಹಿಂಗಾಗಿದ್ರೆ ಅವು ಬಂದು ನೋಡಿದ್ರೆ ಗೊತ್ತಾಗೋದು. ಇಲ್ಲವ್ರು ಒಂದ್ ಕಡೆ ನೀರು ಹೋಗ್ತವೆ, ಸುಮ್ಮನೆ ಇದಾಗ್ತೈತೆ. ಈ ಕೆಲವು ಗಿಡಗಳು ಹೋಗೋದೇ ಇಲ್ಲ ಸರ್. ಪ್ರತಿ ಗಿಡಗಳನ್ನ ವಾಚ್ ಮಾಡಬೇಕು. ಮಾಡ್ತಿದ್ದೀನಿ ಸರ್, ಅದರಿಂದನೇ ಈ ತರ ಇದು ಈ ದಾರಿ ಆ ಕಡೆನೂ ದಾರಿ ಇದೆ, ಅದನ್ನ ಹುಲ್ಲು ಹೊಡೆದಿಲ್ಲ. ಈ ಉದ್ದೇಶಕ್ಕೇನೆ ನಾನು ಇದನ್ನ ದಾರಿ ಇಲ್ಲಿ ಮಾಡ್ಕೊಂಡಿರೋದು. ಇಲ್ಲ, ನಿಮ್ದು ಉರುಳಿ ಮಾತ್ರ ಹೌದು ಸರ್. ನೀವು ಹೇಳಿದಂಗೆ ನೋಡಿ, ಇಲ್ಲಿ ಎಲ್ಲೋ ನೀರು ಜಾಸ್ತಿ ಇದಾಗಿ ಇಲ್ಲಿ ಹೋಗ್ತಾ ಇದ್ದೆ. ನಾನು ಮೊನ್ನೆನೂ ಬಂದೆ, ಇಲ್ಲ ಇಲ್ಲೂ ಹೋಗ್ತಾ ಇದೆ, ಅಲ್ಲಿ ಮುಂದೆ ಅದೇ ಅವನು ಹುಲ್ಲು ಹೊಡಿಯುವಾಗ ಏನ್ ಮಾಡ್ಬಿಟ್ಟೇನಂದ್ರೆ ಇವೆಲ್ಲ ಟೋಪಿಗಳು ಕಟ್ಟಾಗಿ ನೀರಿಗೆ ನಿಂತ್ಕೊಂತ ಇದ್ವಿ. ಯಾಕೆ ಹಿಂಗೆ ಅಂತ ಅನ್ಕೊಂಡೆ. ಹೋಗ್ತಾ ಇದೆ ನೋಡಿ, ಎಲ್ಲ ತಗೋ ಇಲ್ಲಿ ಹೋಗ್ತಾ ಇದ್ದೇವೆ, ಎಲ್ಲ ಎಗ್ರೋಗಿದ್ದಾವೆ. ಏನಾಗ್ತದೆ, ಯೂನಿಫಾರ್ಮ್ ಆಗಿ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡೋದಿದ್ ಬನ್ನಿ ಸರ್. ಇಲ್ಲೊಂದು ಸ್ವಲ್ಪ ಇಲ್ಲಿ ಏಕ ಚೆನ್ನಾಗಿದೆ, ಇಲ್ಲೇ ಒಂದು ಸ್ವಲ್ಪ ದಾರಿ ಇದೆ, ಏಕ ಇದೆ. ಒಂದು ತೆಂಗಿನ ಗಿಡ ಏನ್ ಸೈಜ್ ಬಂದಿದೆ ಅಂತ ನೋಡ್ಲಿ ಅಂತ. ಇಲ್ಲೊಂದು ಸ್ವಲ್ಪ ನೀರಿದೆ, ಈಗ ಕಿತ್ತೋಗಿದಾವಲ್ಲ, ಅದೇ ಅದು ತಂದಿದ್ದೀನಿ. ನನಗೂ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ನನ್ನ ಮಧುಗಿರಿ ತಾಲೂಕಿನವರು ಸನ್ಮಾನ ಮಾಡ್ತೀವಿ. ಅವನು ಮಧುಗಿರಿ ಅಷ್ಟೇ ಕಾಲೇಜಿಗೆ ಹೋಗ್ಬಿಟ್ಟು ಸಮ್ಮೇಳನ ಇತ್ತು. ಹೌದು ಸರ್. ಮತ್ತೆ 29-30 ತುಮಕೂರಲ್ಲೂ ಜಿಲ್ಲಾ ಮಟ್ಟದ್ದು ಇದೆ ಸರ್. ಓಕೆ ನೋಡಿ ಸರ್, ಇಲ್ಲಿದೆ. ಇದಕ್ಕಿಂತ ಆ ಗಿಡ ಚೆನ್ನಾಗಿ ಬಂದಿದೆ. ಇದನ್ನ ನಮ್ದು ವರ್ಷಕ್ಕೆಲ್ಲ ಫಸಲು ಬಂದ್ಬಿಡುತ್ತೆ ಆರಾಮಾಗಿ. ಗೊನೆನೂ ಅಷ್ಟೇ ಸರ್. ಇವು ಅಡಿಕೆ ಗಿಡ ಇದು ನೋಡಿ ಸರ್, ಏನು ಸೈಜ್ ಬಂದಿದ್ದಾವೆ. ನಾನು ಯೋಚನೆ ಮಾಡೋಕ್ಕಾಗಲ್ಲ, ಆ ಥರ ಬಂದಿದೆ. ಹೌದು ಸರ್. ಯಾರೇ ನೋಡಿದ್ರು 5 ವರ್ಷದ ಗಿಡ ತರ ಕಾಣುತ್ತೆ. ಹೌದು ಸರ್. ಅದು ಪಕ್ಕದ ಮತ್ತೆ ಏನು ನಾನು ಖರ್ಚು ಮಾಡಿಲ್ಲ ಸರ್ ಹೆಚ್ಚಿಗೆ. ಪಕ್ಕದಲ್ಲೂ ಇದೇ ತರ ಭೂಮಿ ನಿಮ್ದು? ಹೌದು ಸರ್. ಅಲ್ಲ, ಅದಕ್ಕಿಂತ ಇದೆಲ್ಲ ತಗ್ಗು, ಇದು ಕೊರಕ್ಲ, ಅದೆಲ್ಲ ನೀರು ಬಂದು ಇಲ್ಲಿ ಕೊರಕ್ಲಾಗಿತ್ತು ಸರ್. ಇಲ್ಲೊಂದು ಹೊಂಡ ಇತ್ತು ಸರ್. ನಾವು ಯಾರು ತೋರಿಸ್ಬೇಕಾರೆ ಸರ್ ಈ ಜಮೀನು ತೋರಿಸಿ ಮಾತಾಡ್ಬೇಕು. ನಾನು ಬೇಕಾದ್ರೆ ಅದೊಂದು ಹಳೆಯದನ್ನ ಅದಿಲ್ಲ ವಿಡಿಯೋ, ಬೋರ್ ಇಂದಿದೆ, ಜಮೀನು ನೋಡಿರೋ ಜಮೀನು ಅಂತ ಯಾರು ಅಂತಿಲ್ಲ. ಇರ್ತಕ್ಕಂಥ ಭೂಮಿಯಲ್ಲಿ ಅದ್ಭುತವಾದ ಬೆಳೆ ಬರ್ಬೇಕಾದ್ರೆ ಇದನ್ನ ಅಚ್ಚುಕಟ್ಟಿಗೆ ಬಹಳ ಬೇಕಾಕೈತೆ, ಹಂಗೆ ಹಿಂಗೆ ಅನ್ನೋರು. ನನಗೇನಿಲ್ಲ ನೋಡಿ ಸರ್, ಈ ಗಿಡ ಹೆಂಗೆ ಬಂದಿದೆ. ಇದು ತೆಂಗು ಗಿಡ, ತೆಂಗು. ಬಾಳೆನೂ ಹಂಗೆ ಬೆಳವಣಿಗೆ ಆಗಿದೆ ಸರ್. ಇಲ್ಲಿವೆಲ್ಲ ತೆಂಗು ಭಾಳ ಇದೆ, ಚೆನ್ನಾಗಿ ಬೆಳವಣಿಗೆ ಆಗಿದೆ. ಇದನ್ನ ನಾನು ಯಾವಾಗಲೂ ಇಲ್ಲಿ ಬಂದರೆ ಬಿಡುವಾಗಿದ್ದಾಗ ಅಲ್ಲಿ ಬಂದು ಹಿಂಗೆ ಸುತ್ತ ಒಂದು ರೌಂಡ್ ಹೊಡಿತೀನಿ ಸರ್. ಹೊಡಿತೀರ? ಏನಿದೆ ಗಿಡದಲ್ಲಿ ಏನಿಲ್ಲ ಅನ್ನೋದು ಗೊತ್ತಾಗ್ತದೆ ಸರ್. ಸರ್ ಡೈಲಿ ವಾಕ್ ಮಾಡಂಗೆ ಇರಬೇಕು, ಪ್ರತಿ ಗಿಡನ ಗಮನಿಸ್ಬೇಕು. ಅದು ಗಮನಿಸ್ಬೋದು ಸರ್. ನೋಡಿ, ಅಲ್ಲಿ ಬಂದರೆ ನೀರು ಕಡಿಮೆ ಹೋಗ್ತಿದೆ ನೋಡಿ. ಇಲ್ಲ, ಇಲ್ಲಿ ಬಿಟ್ಟಿಲ್ಲ ಸರ್. ಎಲ್ಲ ಸುಮ್ಮನೆ ಯಾವುದೋ ಬರ್ತಾ ಇರ್ಬೋದು. ಅಲ್ಲಿಂದ ಮೇಲೆ ಕಿತ್ತು ನೀರಿಲ್ಲ ಸರ್. ಈಗ ಇವು 4 ತಿರುಗಿಸಿದಾಗ ಈ ಕಡೆ ಬರ್ತೈತೆ ಸರ್. ಇಲ್ಲಿ ಇಲಿಗಳು ನಿಮಗೆ ಕಟ್ ಮಾಡಕ್ಕೆ ಏನು ಅವಕಾಶ ಇಲ್ಲ. ಈಗ ಏನು ಅಂತ ಇದನ್ನ ಕಟ್ ಮಾಡಕ್ಕೆ ಅದಕ್ಕೆ ಇಲಿ ಕಾಟದಿಂದ ಡ್ರಿಪ್ ಆದ್ರೆ ಕಟ್ ಮಾಡ್ತೈತೆ, ನೀರು ಬೀಳದಿ ಬ್ಲಾಕ್ ಆದ್ರೆ ಗೊತ್ತಾಗಲ್ಲ ಅಂತ ಹೇಳಿ. ಈಗ ಹಂಗಿದ್ರೆ ಹೌದು ಸರ್. ಇದನ್ನು ಮಾಡ್ಕೊಂತೀರಾ? ಇದನ್ನು ಈಗ ಅದು ಹೊಡಿವಾಗ ಕಟ್ ಆದ್ರೆ ಹಂಗೆ ಗಮ್ ಹಾಕಿ ನಾನು ಬೇರೆ ಬಿಡ್ತೀನಿ. ಇವಾಗ ಅಲ್ಲಿ ಹಾಕಿದಾವಲ್ಲ ಅವು ಕಟ್ ಆಗಿ. ಏನು ಸರ್ ವ್ಯತ್ಯಾಸ ಖರ್ಚಲ್ಲಿ? ಸರ್, ಇದು ಹಾಕುವಾಗ ಒಂದು ಸ್ವಲ್ಪ ಜಾಸ್ತಿ ಖರ್ಚು ಬರ್ತೈತೆ, ಆದ್ರೆ ಮೇಂಟೆನೆನ್ಸ್ ಇದು ಬಹಳ ಸುಲಭ ಸರ್. ನೀರು ಬೀಳೋದು ಕಾಣ್ತೈತೆ, ಮತ್ತೆ ನಮಗೆ ಎಲ್ಲಿ ಬೀಳ್ತಿಲ್ಲ, ಏನು ಬ್ಲಾಕ್ ಆದ್ರೂ ಗೊತ್ತಾಗ್ತೈತೆ. ಮತ್ತೆ ಇದನ್ನ ಇದು ಸಗಣಿ ಇದು ಜೀವಾಮೃತ ಮಾಡ್ತೀನಲ್ಲ, ಇದ್ರ ಬ್ಲಾಕ್ ಆದ್ರೆ ತೆಗಿಬಹುದು, ಅದ್ರಾಗೆ ಆಗೋದಿಲ್ಲ ಸರ್. ಕೊನೆಯಲ್ಲೇ ನಾನು ಗೇಟ್ ವಾಲ್ ಹಾಕೊಂಡಿದ್ದೀನಿ, ತಿರುಗಿಸ್ಬಿಡ್ತೀನಿ, ಎಲ್ಲ ಬರ್ತೈತೆ. ನಿಮ್ಮನ್ನ ಎಲ್ಲಂದ್ರಲ್ಲಿ ಅಡ್ಡಾಡಿಸ್ತಾ ಇದ್ದೀನಿ. ಇಲ್ಲ, ಹಾಗೇನಿಲ್ಲ. ಇದು ಹಿಂಗೆ ದಾರಿ ಮಾಡ್ಕೊಂಡಿದ್ದೀನಿ ಸರ್. ಪೂರ್ತಿ ಆ ಕಡೆಗೆ ಹೋಗ್ಬೋದು. ಹೌದು ಸರ್, ಅಲ್ಲಿಗೆ ಹೋಗ್ತೈತೆ ಸರ್. ಅಲ್ಲಿ ಇವಾಗ ನಾನು ಟೂರು 15 ದಿನ ಹೋಗಿದ್ದೆ ಸರ್.